ವೆಲ್ಕಮ್ ಟು ಎರ್ಕಾಡ್. ಸ್ವಾಗತ ಸುಸ್ವಾಗತ. ಫಿರ್ಪಿನ್ ಬೆಂಡ್ಗಳು ಹೆಂಗೆ ಕಾಣಿಸ್ತಿವೆ ನೋಡಿ ಇಲ್ಲಿ. ಸೂಪರ್ ಅಲ್ಲ? ಒಂಥರ ನೇಚರ್ಗೆ ನಾವು ಬಂದು ಶೇಕ್ ಹ್ಯಾಂಡ್ ಮಾಡ್ತಿದೀವಲ್ಲ ಹಂಗನ್ಸುತ್ತೆ. ಸೂಪರ್ ಆಗಿದೆ. ಹೋಟ್ಲಲ್ಲಿ ಊಟ ಮಾಡೋಕ್ಕೆ ನಾಯಿನ ಕಾರೊಳಗೆ ಬಿಟ್ಬಿಟ್ಟೋಗಿದ್ದಾರೆ. ಹಸ್ಕಿ ನಾಯಿ ಹೆಂಗೆ ಕೂತಿದೆ ನೋಡಿ. ಕಾರೇ ಓಡಿಸ್ಕೊಂಡು ಹೋಗ್ತಿರೋ ಥರ ಕಾಣಿಸ್ತಿದೆಯಪ್ಪ ಇದು. ಸೂಪರ್ ಹೆಂಗ್ ಸೂಪರ್ ಸ್ಟಾರ್ ಬರ್ತಾ ಇದ್ದಾರೆ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಅತ್ತಿಬೆಲೆ ಜಂಕ್ಷನ್ ಇಲ್ಲಿಗೆ ಬರೋಕ್ಕೆ ಅರ್ಧ ಮುಕ್ಕಾಲು ಗಂಟೆ ಆಯಿತು, ಇನ್ನು ಇಲ್ಲೇ ಇದ್ದೀವಿ. ಇದು ಈ ರೋಡ್ನ ಪರಿಸ್ಥಿತಿ. RK ಪಾಲ್ಗೋವಾ ಇಲ್ಲಿ ಸ್ಟಾಪ್ ಮಾಡಿ ಒಂದು ಚಾಯಾ ಬ್ರೇಕ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಬೈಕೆಲ್ಲ ಪಾರ್ಕ್ ಆಗಿದೆ ನೋಡಿ. ನಮಗೋಸ್ಕರ ಎಲ್ಲ ವೆಯ್ಟ್ ಮಾಡ್ತಾರೆ. ಝೀರೋ ಟ್ರಾಫಿಕ್ ಕ್ರಿಯೇಟ್ ಮಾಡಿದೀವಿ ನಾವು. ಆದ್ರಿಂದ ನೋಡಿ ನಮಗೆ ಕಂಪ್ಲೀಟ್ ರೋಡ್ ಫ್ರೀ ಆಗಿದೆ. ರೈಟ್ ಸೈಡ್ ಎಲ್ಲ ಬ್ಲಾಕ್ ಆಗಿದೆ. ಸೊ ಶ್ರೀನಿವಾಸ್ ಸರ್ ಬಂದು ಈಸ್ ಎ ಪೊಲೀಸ್ ಆಫೀಸರ್, ಅವರಿಂದ ನಮಗೆ ಝೀರೋ ಟ್ರಾಫಿಕ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ನೀವು ಈ ಸೇಲಂ ರೋಡಲ್ಲಿ ಹೋಗುವಾಗ ಬಿಫೋರ್ ಕೃಷ್ಣಗಿರಿ ಈ ವಂಡರ್ಫುಲ್ ಫಾರೆಸ್ಟ್ ಫೀಲಿಂಗ್ ನಿಮಗೆ ಬರುತ್ತೆ. ಈ ಜಾಗ ಬಂದ ತಕ್ಷಣ ಸಾಕತ್ತಾಗಿದೆ. ವೆಲ್ಕಮ್ ಟು ರಾಯಲ್ ರೈಡಾ. ನೋಡ್ತಾ ಇದ್ದೀರಾ, ನಾವು ಇವಾಗ ಇದೀವಿ ಚೆನ್ನೈ ಹೈವೇಲಿ. ಹೊಸೂರ್ಗೆ ಇಲ್ಲಿಂದ ಒಂದು 10 ಕಿಲೋಮೀಟರ್ ಇದೆ. ಅತ್ತಿಬೆಲೆ ಟೋಲ್ ಹತ್ರ ಇದೀವಿ. ಇಲ್ಲಿಂದ ನಾವು ಇವತ್ತು ಹೊರಡ್ತಾ ಇದೀವಿ ಎರ್ಕಾಡ್ಗೆ. ನೋಡ್ತಾ ಇದ್ದೀರಾ ನಮ್ಮ ರೈಡರ್ಸ್ ಎಲ್ಲ ಕ್ರೂಸ್ ಮಾಡಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಸೊ ಸೂಪರ್ ಮಿಟಿಯರು, ಅವೆಂಜರು, ಹಿಮಾಲಯನು, ಕ್ಲಾಸಿಕ್ 350, ಹಿಮಾಲಯನು, ಇಲ್ಲೊಂದು ಕ್ಲಾಸಿಕ್ ಇದೆ. ನೋಡ್ತಾ ಇದ್ದೀರಾ ಗೈಸ್, ಹ್ಯಾವ್ ಎ ವಂಡರ್ಫುಲ್ ರೈಡ್. ಸಿಗೋಣ ಮುಂದೆ ಬ್ರೇಕ್ಫಾಸ್ಟ್ ಅಲ್ಲಿ. ಸೊ ನಾವಿವಾಗ ಹೊಸೂರು ಹತ್ತತ್ರ ಇದ್ದೀವಿ. ಕರ್ನಾಟಕ ಬಾರ್ಡ್ರು ಕ್ರಾಸ್ ಮಾಡಿ ಹೋಗ್ತಾ ಇದ್ದೀವಿ ಟುವರ್ಡ್ಸ್ ಸೇಲಂ ರೋಡ್ಗೆ. ಸೊ ನಮ್ಮ ಬ್ರೇಕ್ಫಾಸ್ಟ್ ಪಾಯಿಂಟ್ ಬಂದು ಕೃಷ್ಣಗಿರಿ ಹತ್ರ, ಆಲ್ಮೋಸ್ಟ್ ಶೂಲಗಿರಿ ಹತ್ತತ್ರ ಇದೆ ಕೃಷ್ಣ ಇನ್ ಅಂತ. ಸೊ ಅಲ್ಲಿ ಹೋಗಿ ನಮ್ಮ ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸಿ ನಾವು ಟುವರ್ಡ್ಸ್ ಸೇಲಂ ಹೈವೇಗೆ ಹೋಗಿ ಜಾಯ್ನ್ ಆಗ್ತೀವಿ. ಸೊ ಶನಿವಾರ ದಿನದಂದು ನಮ್ಮ ಬೈಕ್ ಜರ್ನಿ ಶುರು ಆಗಿದೆ ಟುವರ್ಡ್ಸ್ ಎರ್ಕಾಡ್. ತಮಿಳ್ನಾಡಿಗೆ ಹೋಗೋ ರೋಡು ಅಂದ್ರೆ ಚೆನ್ನೈಗೆ ಹೋಗೋ ರೋಡು ಅವಸ್ಥೆ ನೋಡಿ ಯಾವ ತರ ಇದೆ ಅಂತ. ಕಂಪ್ಲೀಟ್ಲಿ ಟ್ರಾಫಿಕ್ ಜಾಮು. ಅರ್ಧ ಗಂಟೆಯಿಂದ ಹಿಂಗೆ ನಿಂತಿದೀವಿ. ಬೈಕವ್ರ ಕತೆನೇ ಹಿಂಗೆ ಅಂದ್ರೆ ಕಾರವ್ರ ಕತೆ ಲೆಕ್ಕ ಹಾಕೊಳ್ಳಿ ಯಾವ ತರ ಇದೆ ಅಂತ. ಅತ್ತಿಬೆಲೆ ಜಂಕ್ಷನ್ ಇಲ್ಲಿಗೆ ಬರೋಕ್ಕೆ ಅರ್ಧ ಮುಕ್ಕಾಲು ಗಂಟೆ ಆಯ್ತು, ಇನ್ನು ಇಲ್ಲೇ ಇದೀವಿ. ಇದು ಈ ರೋಡ್ನ ಪರಿಸ್ಥಿತಿ. ನೀವು ಈ ರೋಡಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದ್ರೆ ನೋಡಿ ಮಾಡಿ ಟ್ರಾವೆಲ್ ಮಾಡ್ರಪ್ಪ. ಸೊ ನಾವು ಶಿವಲಗಿರಿ ರೀಚ್ ಆಗ್ಬಿಟ್ಟು ಶ್ರೀ ಕೃಷ್ಣ ಇನ್ ಹೋಟೆಲ್ಗೆ ಎಂಟ್ರಿ ಕೊಡ್ತಾ ಇದೀವಿ. ನೋಡ್ತಾ ಇದ್ರಲ್ಲ, ನಾವು ನಮ್ಮ ಬ್ರೇಕ್ಫಾಸ್ಟ್ಗೆ ಬಂದ್ವಿ. ಶ್ರೀ ಕೃಷ್ಣ ಇನ್ ಪ್ಯೂರ್ ವೆಜ್. ನೋಡಿ ನಮ್ಮ ಹುಡುಗರೆಲ್ಲ ಬೈಕ್ನ ಪಾರ್ಕ್ ಮಾಡಿ ಆಲ್ರೆಡಿ ಕೈ ತೊಳ್ಕೊಂಡು ರೆಡಿ ಆಗ್ಬಿಟ್ಟಿದಾರಪ್ಪ. ನಾವು ಶ್ರೀಕೃಷ್ಣ ಇನ್ನಕ್ಕೆ ಬಂದು ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, ಅವರು ಅಲ್ಲಲ್ಲಿ ಹಿಮಾಲಯದಲ್ಲಿ ಟೆಂಪಲ್ ಹೋಗಿಲ್ಲ ಅಂತ ಫುಲ್ ಎಲ್ಲ ಹುಡುಗರೆಲ್ಲ ಫುಲ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಕೃಷ್ಣನಲ್ಲಿ. ಪೊಂಗಲ್ ನೋಡಿ ಯಾವ ಥರ ಇದೆ. ಎಲ್ಲರೂ ಖಾರ ಪೊಂಗಲ್ ಆರ್ಡರ್ ಮಾಡಿದ್ರೆ, ಅಶ್ವಥ್ ಮಾತ್ರ ಸ್ವೀಟ್ ಪೊಂಗಲ್ ಆರ್ಡರ್ ಮಾಡಿದ್ದಾರೆ. ಬೆಟ್ಟದ ಮೇಲೆ ಸೂಪರ್ ಆಗಿ ಮಿಸ್ಟ್ ಕವರ್ ಆಗಿದೆ. ಸೊ ನಾವು ನಮ್ಮ ಬ್ರೇಕ್ಫಾಸ್ಟ್ನ ಹೊಟ್ಟೆ ತುಂಬ ಭರ್ತಿ ಮಾಡಿ ಈಗ ನಮ್ಮ ರೈಡ್ನ ಮುಂದುವರಿಸ್ತಾ ಇದ್ದೀವಿ ಸೇಲಂ ಕಡೆಗೆ. ಯಾವಾಗಲೂ ಕ್ಯಾಪ್ಚರ್ ಮಾಡ್ತೀನಿ. ಎಸ್ಪೆಷಲಿ ನೀವು ಈ ಸೇಲಂ ರೋಡಲ್ಲಿ ಹೋಗುವಾಗ ಬಿಫೋರ್ ಕೃಷ್ಣಗಿರಿ ಈ ವಂಡರ್ಫುಲ್ ಫಾರೆಸ್ಟ್ ಫೀಲಿಂಗ್ ನಿಮಗೆ ಬರುತ್ತೆ. ಈ ಜಾಗ ಬಂದ ತಕ್ಷಣ ಸಾಕತ್ತಾಗಿದೆ. ಆ ಕಡೆ ಈ ಕಡೆ ಫುಲ್ ಹಸಿರು, ಒಂಥರ ನೇಚರ್ ಡ್ರೈವ್ ಆಗಿದೆ ಇವಾಗ. ಈ ಬೆಟ್ಟದ ಮಧ್ಯದಲ್ಲಿ ಹೋಗೋ ಫೀಲಿಂಗೇ ಬೇರೆ, ಏನಂತೀರಾ? ಇವಾಗ ಎಲ್ಲರೂ ಸಿಗಾಕೊಂಡ್ರು ಬಂದ್ರು ನೋಡಿ. ಅಲ್ಲ ರೋಡ್ ಚೆನ್ನಾಗಿದೆ ಅಂತ ಹಿಂಗೆ ಓಡಿಸ್ಬಿಡೋದ. ಧರ್ಮಪುರಿಗೆ ಒಂದು 20 ಕಿಲೋಮೀಟ್ರ್ ಹಿಂದೆ ಇದ್ದೀವಿ.
ಒಂದು ಟೀ ಬ್ರೇಕ್ ಹಾಕಿದ್ದೀವಿ, ಸರಿಯಾಗಿ ಹೊಡ್ಕೊಂಬಂದ್ವಿ. ನೋಡ್ತಾ ಇದ್ರೆ ಹೈವೇ ಹೆಂಗೆ ಅಂತ. ಟೀ ಕುಡ್ಕೊಂಡು ರಿಲ್ಯಾಕ್ಸ್ ಆಗಿದ್ದಾರೆ. ಇವಾಗ ನಮ್ಮ ಇಲ್ಲಿಂದ ಜರ್ನಿ ಬಂದು ಸೇಲಂಗೆ ರೀಚ್ ಆಗಿ ಅಲ್ಲಿಂದ ಎರ್ಕಾಡ್ಗೆ ಹೋಗ್ತೀವಿ. ಸೊ ಆನ್ ಟೈಮ್ ಇರೋದ್ರಿಂದ ನಾವು ರಿಲ್ಯಾಕ್ಸ್ ಆಗಿ ಕಾರ್ತಿಕ್ ಅವರ ಕಸಿನ್ ಹೋಟ್ಲ್ ಇದು, ಕಾರ್ತಿಕ್ ಅಂತ ಇನ್ನೊಂದು. ಸೊ ಆದ್ರೂ ನಮ್ಮ ಹತ್ರ ದುಡ್ಡು ಇಸ್ಕೊಂಡ್ರು, ಅದು ಪರವಾಗಿಲ್ಲ. ಸೊ ಬನ್ನಿ ಮುಂದೆ ಹೋಗ್ತಾ ಹಂಗೆ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ. ಜಾಗ ನೀವು ನೋಡಬೇಕು, ಏನು ಅಮೇಝಿಂಗ್ ಆಗಿದೆಲ್ಲ. ಎಷ್ಟು ದೊಡ್ಡ ಬೆಟ್ಟ, ಮಿಸ್ಟಲ್ಲಿ ಫುಲ್ ಕವರ್ ಆಗಿದೆ. ಹಾಗೆ ಕಂಪ್ಲೀಟ್ ಗ್ರೀನರಿ ಲೆಫ್ಟು ಮತ್ತು ರೈಟಲ್ಲಿ ಅಮೇಝಿಂಗ್ ಆಗಿದೆ. ಸೊ ನಮ್ಮ ಅದರ್ ಟೀಮ್ ಆದ ಕಾರಲ್ಲಿ ಬಂದವರು ಈ ಹೋಟ್ಲಲ್ಲಿ ಇವಾಗ ಬ್ರೇಕ್ಫಾಸ್ಟ್ಗೆ ನಿಲ್ಲಿಸಿದ್ದಾರೆ. ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅವ್ರಿಗೆ ಕಂಪನಿ ಕೊಡೋಕ್ಕೆ. ಸೊ ನಾವು ಸೇಲಂ ಹೈವೇಲಿ ಇದ್ದೀವಿ, ನೋಡ್ತಾ ಇದ್ದೀರಾ. ವಿಲೇಜ್ ವಿಜಯ ಭವನ್. ಸೊ ಏನಪ್ಪ ಇದು ಸಿಕ್ಕಿದ ಕಡೆ ಎಲ್ಲ ಹೋಟ್ಲ್ ನಿಲ್ಲಿಸ್ಬಿಡ್ತಾರೆ ಅಂತ ಅನ್ಕೋಬಿಡಿ. ಸೊ ಟೀಮೆಲ್ಲ ಎಲ್ಲ ಡಿಫ್ರೆಂಟ್ ಪಾರ್ಟ್ ಆಗಿರೋದ್ರಿಂದ ಒಬ್ಬೊಬ್ಬರು ಒಂದೊಂದು ಕಡೆ ನಿಲ್ಲಿಸ್ತಾ ಇದ್ದಾರೆ. ನಾ ಹೇಳ್ದಂಗೆ ಇಲ್ಲೊಬ್ರು ಸೀನಿಯರ್ ಸಿಟಿಸನ್ನು, ಇಲ್ಲೊಬ್ರು ಜೀನಿಯರ್ ಸಿಟಿಸನ್ನು. ನೋಡಿ, ಹೋಟ್ಲಲ್ಲಿ ಊಟ ಮಾಡೋಕ್ಕೆ ನಾಯಿನ ಕಾರೊಳಗೆ ಬಿಟ್ಬಿಟ್ಟೋಗಿದ್ದಾರೆ. ಹಸ್ಕಿ ನಾಯಿ ಹೆಂಗೆ ಕೂತಿದೆ ನೋಡಿ. ಕಾರೇ ಓಡಿಸ್ಕೊಂಡು ಹೋಗ್ತಿರೋ ಥರ ಕಾಣಿಸ್ತಿದೆಯಪ್ಪ ಇದು. ಅರೌಂಡ್ 8 ಬೈಕರ್ಸು ಪ್ಲಸ್ ಇಬ್ರು ಕಾರಲ್ಲಿ ಬರ್ತಾ ಇದ್ದಾರೆ. ಸೊ ಇಲ್ಲಿಂದ ಒಂದು 45 ಮಿನಿಟ್ಸ್ ಇರ್ಬೋದ ಎರ್ಕಾಡು. ಬರ್ತಾ ರೋಡ್ ಚಿಕ್ಕದಾಯಿತು, ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಆಗಿದೆ. 50-60 ಮೇಂಟೈನ್ ಮಾಡ್ತಾ ಇದೀವಿ, ಅಲ್ಲಿಂದ 100 ಹೊಡ್ಕೊಂಡು ಬಂದ್ವಿ. ಇಲ್ಲಿಂದ ಎರ್ಕಾಡ್ 23 ಕಿಲೋಮೀಟ್ರು. ಕಣ್ಣನ್ ಕುರ್ಚಿ 4 ಕಿಲೋಮೀಟ್ರು. ಓಹೋ, ನೋಡಿ ಟೀ ಹೆಂಗ್ ಮಾಡ್ತಾ ಇದಾರೆ. ಇವ್ರು ನೋಡಿ ಅಶ್ವಥ್ ಅವ್ರ ಫ್ರೆಂಡ್. சார் ನೀವು ಹೆಸರು? பார்த்த உடனே உங்களுக்கு அண்ணனும் தம்பியோ மாதிரி தான் எனக்கு தோணுது. சார் ಹೆಸರು? ನೇಮ್ ರಮೇಶ್. ಇವ್ರು ನೋಡಿ ಅಶ್ವಥ್ ಬ್ರದರ್, ಕಾಲೇಜ್ ಕ್ಲಾಸ್ಮೇಟ್. ಇವ್ರು ಜೂನಿಯರ್, ಇವ್ರು ಅಶ್ವಥ್ ಸೀನಿಯರ್, ಅವ್ರು ಜೂನಿಯರ್. RK ಪಾಲ್ಗೋವಾ ಇಲ್ಲಿ ಸ್ಟಾಪ್ ಮಾಡಿ ಒಂದು ಚಾಯಾ ಬ್ರೇಕ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಬೈಕೆಲ್ಲ ಪಾರ್ಕ್ ಆಗಿದೆ ನೋಡಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ದೀರಾ. ಆಟೋ ಒಂದು 25 ರೂಪಾಯಿ, ಕಾರ್ ಒಂದು 50 ರೂಪಾಯಿ, ಟೂರಿಸ್ಟ್ ವ್ಯಾನ್ ಬಂದು 80 ರೂಪಾಯಿ, ಬಸ್ಸು ಲಾರಿ ಟಿಪ್ಪರ್ ಎಲ್ಲ ಒಂದು 100 ರೂಪಾಯಿ. 2 ವೀಲರ್ಸ್ಗೆ ಫ್ರೀ. 20 ಹೇರ್ ಪಿನ್ ಬೆಂಡ್ಗಳಿವೆ. ವೇಟಿಂಗ್ ಫಾರ್ ಅವರ್ ಟೀಮ್ ಮೆಂಬರ್ಸ್. ಎಲ್ಲರೂ ಪೆಟ್ರೋಲ್ ಹಾಕ್ಸ್ಕೊಂಡು ಆಲ್ಮೋಸ್ಟ್ ಒಂದು 200 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನಿಂದ ಒಂದು 25 ಕಿಲೋಮೀಟ್ರು. ಸೊ ಕಾರ್ ಅವರೆಲ್ಲ ಲಾರಿ ಅವರೆಲ್ಲ ಪೇ ಮಾಡಿ ಮುಂದೆ ಹೋಗಬೇಕು. ಸೊ ಬೈಕ್ ಅವ್ರಿಗೆ ಫ್ರೀ. ಸೊ ಇಲ್ಲೆಲ್ಲ ಬೈಕ್ ಚೆಕ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಸದ್ಯಕ್ಕೆ ಏನು ಚೆಕಿಂಗ್ ಇಲ್ಲ ಇಲ್ಲಿ. ಚೆಕ್ ಪಾಯಿಂಟ್ನ ಕ್ರಾಸ್ ಮಾಡಿ ನಾವಿವಾಗ ಬೆಟ್ಟ ಮೇಲೆ ಹತ್ತುತ್ತಾ ಇದ್ದೀವಿ. ವೆಲ್ಕಮ್ ಟು ಎರ್ಕಾಡ್. ಸ್ವಾಗತ ಸುಸ್ವಾಗತ.
ನೋಡ್ತಾ ಇದ್ದೀರಾ ಮುಂದೆ ಹೇಗಿದೆ ಬೆಟ್ಟ ಅಂತ, ಅಮೇಝಿಂಗ್ ಆಗಿದೆ. ಒಂದು ಬೆಟ್ಟ ಬಂದು ಫುಲ್ ಮಿಸ್ಟಲ್ ಕವರ್ ಆಗಿದೆ. ಎರ್ಕಾಡ್ ಮೇಲಿಕ್ಕೆ 20 ರಿಂದ 25 ಕಿಲೋಮೀಟರ್ ಆಗುತ್ತೆ. ಅರೌಂಡ್ ಆಲ್ರೆಡಿ ಹೇಳ್ದಂಗೆ 20 ಹೇರ್ ಪಿನ್ ಬೆಂಡ್ಸ್ ಇದೆ. ಸೊ ಪಕ್ಕದಲ್ಲಿ ಮಂಗಗಳು ನೋಡ್ತಾ ಇದ್ದೀರಾ, ಏನು ಸೂಪರ್ ಆಗಿ ಕೂತಿದೆ, ಲೈನಾಗಿ ಕೂತಿದೆ. ಪಾಪ ರೋಡಲ್ಲಿ ಹೋಗೋರು ಏನಾದ್ರು ತಿಂಡಿ ಹಾಕ್ತಾರೇನೋ ಅಂತ. ಲೆಫ್ಟ್ ಸೈಡಲ್ಲಿ ಅಮೇಝಿಂಗ್ ಹಿಲ್ಸ್ ಇದೆ, ನೋಡ್ತಾ ಇದ್ದೀರಾ ಅಲ್ಲಿ ಹೇಗಿದೆ ಅಂತ. ಸೊ ನಮ್ಮ ಟೀಮ್ ಅವರೆಲ್ಲ ರೈಡ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ವಾವ್, ಚೆನ್ನಾಗಿದೆ. ನಾವು ಕೊಲ್ಲಿ ಹಿಲ್ಸ್ಗೆ ಹೋಗಿದ್ವಲ್ಲ, ಸೊ ಅಲ್ಲಿ ಆಲ್ಮೋಸ್ಟ್ ಜಾಸ್ತಿ ಹೇರ್ ಪಿನ್ ಬೆಂಡ್ಗಳಿತ್ತು, ಅರೌಂಡ್ 40-50 ಇತ್ತ ಅಂತ. ಸೊ ಇಲ್ಲಿ ಅದಕ್ಕಿಂತ ಕಮ್ಮಿ ಇದೆ, ಬಟ್ ನೇಚರ್ ಮಾತ್ರ ಅಮೇಝಿಂಗ್, ಕೂಲ್ ಬ್ರೀಸ್. ಸೊ ನಮ್ಮ ಟೀಮ್ ಅವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಈ ಕಡೆ ಕಂಪ್ಲೀಟ್ ಫಾರೆಸ್ಟ್ ಮಧ್ಯೆ ನಾವು ಹೋಗ್ತಾ ಇದೀವಿ. ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಅಮೇಝಿಂಗ್ ಸಿನಿಕ್ ಇದೆ. ಬಂಡೆಗಳ ಮೇಲೆ ಮರ ಎಲ್ಲ ಬೆಳೆದಿದೆ. ಸೊ ನಾವು ಆಲ್ಮೋಸ್ಟ್ ಒಂದು 10 ಕಿಲೋಮೀಟ್ರ್ ಬಂದಿದ್ದೀವಿ, ಇನ್ನೊಂದು 15 ಕಿಲೋಮೀಟ್ರ್ ತನಕ ಇದೆ. So don't disturb wild animals. Yes, of course, we will not disturb. ಸಾಕಾಗಿದೆ, ಎಷ್ಟು ಚೆನ್ನಾಗಿ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ. 500 ಮೀಟರ್ ಸಿ ಲೆವೆಲ್ ಮೇಲಿದ್ದೀವಿ. ಸೊ ಇಲ್ಲಿ 20 ಹೇರ್ ಪಿನ್ ಬೆಂಡ್ಸ್ ಇದೆ, ನಾನು ಆಲ್ರೆಡಿ ಹೇಳ್ದಂಗೆ. ಅದರಲ್ಲಿ ಇವಾಗ 4 ಕಂಪ್ಲೀಟ್ ಮಾಡಿದ್ದೀವಿ, ಇನ್ನೂ 20 ಹೇರ್ ಪಿನ್ ಬೆಂಡ್ ಇದೆ, ನೋಡ್ತಾ ಇದ್ದೀರಾ ನನ್ನ ಮುಂದೆ. ಸೊ 20 ಔಟ್ ಆಫ್ 5 ವಿ ಕಂಪ್ಲೀಟೆಡ್. ಒಂಥರ ನೇಚರ್ಗೆ ನಾವು ಬಂದು ಶೇಕ್ ಹ್ಯಾಂಡ್ ಮಾಡ್ತಿದ್ದೀವಲ್ಲ ಹಂಗನ್ಸುತ್ತೆ. ಸೂಪರ್ ಆಗಿದೆ. ಮೇಲೆ ನೋಡ್ತಾ ಇದೆ, ಲಾರಿ ಹೋಗ್ತಾ ಇದೆ ಅಲ್ಲಿ. ಸೊ ಇಲ್ಲೊಂದು ಡ್ರೋನ್ ಶಾಟ್ ಹೇಗಿರುತ್ತೆ ನೋಡೋಣ. ಬೆಂಡ್ಗಳು ಹೆಂಗೆ ಕಾಣಿಸ್ತಿದೆ ನೋಡಿ ಇಲ್ಲಿ, ಸೂಪರ್ ಅಲ್ಲ. ಇಲ್ಲಿ ಟೆಂಪಲ್ಗೆ ಕೋವಿಲ್ ಅಂತಾರೆ, ಸಾಕಾಗಿದೆ. ಬರ್ತಾ ನೋಡ್ಕೊಂಡು ಹೋಗೋಣ. ಸೊ ಆಲ್ಮೋಸ್ಟ್ ನಾವು 14th ಹೇರ್ ಪಿನ್ ಬೆಂಡ್ಗೆ ಅಪ್ರೋಚ್ ಮಾಡ್ತಾ ಇದ್ದೀವಿ. ಹೇಗಿದೆ, ಚೆನ್ನಾಗಿದೆಯಾ? ರೈಡರ್ಸ್ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಸೊ ಇಲ್ಲೆಲ್ಲ ಪೆಪ್ಪರ್ ಪ್ಲಾಂಟೇಶನು ಇದೆ. ಸಮ್ವೇರ್ ಐ ಕ್ಯಾನ್ ಸಿ ಕಾಫಿ ಆಲ್ಸೋ. ನೋಡಿ ಇಲ್ಲಿ ರೈಟ್ ಸೈಡೆಲ್ಲ ಕಾಫಿ ಇದೆ, ಜೊತೆಗೆ ಪೆಪ್ಪರ್ ಪ್ಲಾಂಟೇಶನು, ಜಾಕ್ ಫ್ರೂಟ್ ಪ್ಲಾಂಟ್ಸು. ಸೊ ಎಂಜಾಯ್ ಮಾಡ್ತಾ ಇದ್ದಾರೆ ಹುಡುಗರು. ಫೋಟೋ ತಗೋಬೋದಲ್ಲ. ಸೊ ನಾವು ಎರ್ಕಾಡಕ್ಕೆ ಬಂದು ರೀಚ್ ಆದ್ವಿ. ನೋಡ್ತಾ ಇದ್ದಾರೆ ರೈಟ್ ಸೈಡಲ್ಲಿ ಲೇಕ್ ಇದೆ. ಸೊ ಇವಾಗ ನಮ್ಮ ರೂಮ್ ಕಡೆಗೆ ಹೋಗ್ಬೇಕು. ಸೊ ಹುಡುಗರೆಲ್ಲ ದಿಕ್ಕಾಪಲ್ಲಾಗಿ ಹೊಟ್ಟೋಗಿದ್ದಾರೆ. ಬನ್ನಿ ಶಿವ, ಒಂದು ಕೆಲಸ ಮಾಡೋಣ, ರೂಮ್ಗೆ ಹೋಗಿ ಚೆಕ್ ಇನ್ ಮಾಡಿ ಬಂದ್ಬೋಣ. ಹಾಂ, ಸೊ ಲೇಕಲ್ಲಿ ಬೋಟಿಂಗ್ ಎಲ್ಲ ಇದೆ. ವೆದರ್ ಚಿಲ್ಡ್ ಆಗಿದೆ ಗುರು, ಊಟಿ ಥರ ಇದೆ ವೆದರ್ ಇಲ್ಲಿ. ಸೊ ಕಂಪ್ಲೀಟ್ ಹಿಲ್ ಮೇಲೆ ಮಿಸ್ಟ್ ಕವರ್ ಆಗಿದೆ.
ಇಲ್ಲೂ ನೋಡ್ತಾ ಇದ್ದೀರಾ ವೆದರ್ ಕ್ಲಿಯರ್ ಇಲ್ಲ, ಕಂಪ್ಲೀಟ್ ಮಿಸ್ಟ್ ಕವರ್ ಆಗಿದೆ. ಸೊ ಈ ಸರ್ಕಲ್ ರೈಟಿಗೆ ತಗೋಬೇಕು. ಪಲಿಗಳಲ್ಲಿ ನಾವು ತಿರುಗ್ತಾ ಇದ್ದೀವಿ. ಸೊ ಒಂಥರ ನಿಮಗೆ ಊಟಿ ಮತ್ತು ಕೂರ್ಗ್ ಫೀಲ್ ಕೊಡುತ್ತೆ. ಎರ್ಕಾಡು ವೆದರ್ ಮಾತ್ರ ಸಖತ್ ಚಿಲ್ಡ್ ಆಗಿದೆ. ಸೊ ಇವಾಗ ನಮ್ಮ ಹೋಮ್ ಸ್ಟೇ ಹುಡ್ಕೊಂಡು ಹೋಗ್ತಾ ಇದೀವಿ ನಾವು. ಸೊ ನಾವು ಬಂದು ಮೆಲೋಡಿನ್ಗೆ ರೀಚ್ ಆಗಿದ್ದೀವಿ, ನೋಡ್ತಾ ಇದ್ದೀರಾ. ಸೊ ಒಂದು ಅಮೇಝಿಂಗ್ ಜರ್ನಿ ಮಾಡ್ಕೊಂಡ್ಬಂದು ರೀಚ್ ಆಗಿದ್ದೀವಿ. ಸೊ ನಮ್ದು ಯಾವಾಗಲೂ ಡೆಸ್ಟಿನೇಷನ್ ಪಾಯಿಂಟ್ ಒಂದ್ಸಲ ಸುತ್ತೀವಿ. ಸೊ ದಿಸ್ ಇಸ್ ಒನ್ ಅಮಾಂಗ್ ದೆಮ್ ಅಷ್ಟೇ. ನೋಡಲಿ ಒಬ್ಬರು ಸೂಪರ್ ಸ್ಟಾರ್ ಬರ್ತಾ ಇದ್ದಾರೆ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಒಂದು ವಿಂಟೇಜ್ ಅಂಬಾಸಿಡರ್ ಕಾರ್ ಇದೆ. ನಾವು ಸ್ಟೇ ಮಾಡ್ತಿರೋದು ಇದು ಅಪೋಸಿಟ್ ಕಾಣಿಸ್ತೀಯಲ್ಲ. ಸೊ ಆಮೇಲೆ ಅದು ಫ್ರಂಟಿಂದ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಂಡಿಕೇಟ್ರು, ಇದು ಸವರ್ಣನೇ ಮುರಿದಾಕಿದ್ದು. JN ಸರಣ ಕುಮಾರ್ ನೋಡ್ತಾ ಇದ್ದೀರಲ್ಲ, ನನ್ನ ಗಾಡಿ ಇಂಡಿಕೇಟ್ರು ಇವ್ರು ಇದ್ರಲ್ಲ ಇವರೇ ಮುರಿದಾಕಿರೋದು. ಅಂಟ್ಕೊಂಡು ಗಾಡಿ ಓಡಿಸ್ಕೊಂಡ್ ಬರ್ತಾರೆ. ಸೊ ನೋಡ್ತಾ ಇದ್ದೀರಾ, ಇದು ಬಂದು ನಾವು ಇರೋ ಅಂಥ ಹೋಮ್ ಸ್ಟೇ. ಇದು ಬಂದು ನಾವು ಕಂಪ್ಲೀಟ್ ಟೆರೆಸಲ್ಲಿ ಇದ್ದೀವಿ ಇವಾಗ. ದಿಸ್ ಈಸ್ ಆನ್ 3rd ಫ್ಲೋರ್. ಸೊ 2nd ಫ್ಲೋರ್ ಮತ್ತು 3rd ಫ್ಲೋರ್ ನಾವು ತೊಗೊಂಡಿದ್ದೀವಿ. ಸೊ ನೋಡ್ತಾ ಇದ್ದೀರಾ ನಮ್ಮ ಹುಡುಗರೆಲ್ಲ ಇದ್ದಾರೆ. ಇದು ಬಂದು ಎಂಟ್ರೆನ್ಸು ಹೋಮ್ ಸ್ಟೇಗೆ, ಮೆಲೋಡಿ ಇನ್ ಹೋಮ್ ಸ್ಟೇ ಇದು. ಸೊ ಈ ಜಾಗನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ನೋಡಿ ಹೇಗಿದೆ ಅಂತ. ಸೊ ಈ ಸ್ಟೇ ಬಂದು ಈ ಥರ ಇದೆ. ಆ್ಯಂಡ್ ಟೀಮ್ ಈಸ್ ವೈಟಿಂಗ್. ನಾವು ಲಂಚ್ ಮುಗಿಸಿ ಬರೋಣ ಬನ್ನಿ. ಇಷ್ಟೊತ್ತನಕ ಬೈಕ್ ರೈಡ್ ಮಾಡಿ ಬಂದು ಇವಾಗ ಬಾಬು ಸರ್ ಜೊತೆ ಕಾರಲ್ಲಿ ಜಾಲಿ ಟ್ರಿಪ್ ಮಾಡ್ತಾ ಇದೀವಿ. ಹೇಗಿದೆ ಕ್ಯಾಪು? ಇನ್ಸ್ಪೆಕ್ಟರ್ ಕ್ಯಾಪು. ಇವಾಗ ಊಟಕ್ಕೆ ಹೋಗ್ತಾ ಇದೀವಿ, ಬನ್ನಿ ಊಟ ಮಾಡ್ತಾ ಮಾತಾಡೋಣ. ಹೋಟ್ಲಿಗೆ ವೆಜಿಟೇರಿಯನ್ ಬನಾನಾ ಲೀಫ್ ಇಲ್ಲಿ ಇದೆಯಂತೆ. ಸೊ ಬನ್ನಿ ನೋಡೋಣ ಹೇಗಿದೆ ಲೀಫು ಊಟ ಮಾಡೋಕ್ಕೆ. ಸೊ ಸರ್, ಹೌ ವಾಸ್ ದ ಜರ್ನಿ? ಏನಮ್ಮ ಕಣ್ಣು ಓಪನ್ ಮಾಡಿ. ಸರಿ. ಸೊ ಸಾಂಬಾರು, ಇದು ಮಿನಿ ಮೀಲ್ಸು, ಬಾಳೆ ಎಲೆ ರೆಡಿ ಆಗಿದೆ ಬ್ಯಾಟಿಂಗ್ ಮಾಡಕ್ಕೆ. ಸಾಂಬಾರು, ಗೊಜ್ಜು, ಹುಳಿ ಗೊಜ್ಜು, ಅದು ರಸಮ್ಮು, ಇದು ಸಾಂಬಾರು. ಸೊ ಚಂದ್ರು ಡಯಟ್ ಅಲ್ಲಿ ಇದಾರೆ, ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಒಂದೇ ಒಂದು ಚಪಾತಿ ಆರ್ಡರ್ ಮಾಡಿದೀವಿ. ಏನ್ ಮೇಡಮ್ ಇದು? ಏನಿದೆ? ಪುಟ್ಟು. ಸೊ ನಮಗೋಸ್ಕರ ಎಲ್ಲ ವೆಯ್ಟ್ ಮಾಡ್ತಾರೆ. 0 ಟ್ರಾಫಿಕ್ ಕ್ರಿಯೇಟ್ ಮಾಡಿದೀವಿ ನಾವು. ಸೊ ಆದ್ರಿಂದ ನೋಡಿ ನಮಗೆ ಕಂಪ್ಲೀಟ್ ರೋಡ್ ಫ್ರೀ ಆಗಿದೆ, ರೈಟ್ ಸೈಡ್ ಎಲ್ಲ ಬ್ಲಾಕ್ ಆಗಿದೆ. ಸೊ ಶ್ರೀನಿವಾಸ್ ಸರ್ ಬಂದು ಈಸ್ ಎ ಪೊಲೀಸ್ ಆಫೀಸರ್. ಸೊ ಅವರಿಂದ ನಮಗೆ 0 ಟ್ರಾಫಿಕ್ ಕೊಟ್ಟಿದ್ದಾರೆ. ಇವಾಗ ನಾವು ವಾಪಸ್ ರೂಮ್ಗೆ ಹೋಗ್ತಾ ಇದೀವಿ. ನಾವು ಎರ್ಕಾಡಿಗೆ ಬಂದು ಸೊ ಇಲ್ಲಿ ಸ್ಟೇ ಮಾಡಿ ಇಲ್ಲಿ ಮೆಲೋಡಿನ್ ಅಂತ ಪ್ಲೇಸಸ್ ಸ್ಟೇ ಮಾಡಿದ್ದೀವಿ. ಇವಾಗ ಆಲ್ಮೋಸ್ಟು ರಾತ್ರಿ 10 ಗಂಟೆ ಆಗಿದೆ. ಕಂಪ್ಲೀಟ್ ಮಿಸ್ಟ್ ಕವರ್ ಆಗಿದೆ, ಸಖತ್ತಾಗಿದೆ. ವಿ ಆರ್ ಎಂಜಾಯಿಂಗ್ ದಿಸ್ ವೆದರ್. ಒಂದು ಮಜಾ ಬಂದಿದೆ.
ನೀವು ನಮ್ಮ ಗ್ರೂಪ್ಗೆ ಜಾಯಿನ್ ಆಗಬೇಕು ಅಂದರೆ ನಮ್ಮ ಲಿಂಕ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಯಿನ್ ಆಗಿ ನಿಮ್ಗೆ ಏನಾದ್ರು ಕಮೆಂಟ್ಸ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ. ನಮಸ್ಕಾರ, ಗುಡ್ ನೈಟ್ ರಾಯಲ್ ರೈಡಾ.